ವೆಲ್ಕಮ್ ಟು ಮೈ ಚಾನಲ್ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಏನು ಸ್ಪೆಷಲ್ ಮಾಡ್ತಾಯಿದ್ದೀವಿ ಅಂದರೆ ಡಾಬಾ ಸ್ಟೈಲ್ ಮಸಾಲ ರೈಸ್. ನೀವು ತಿಂದಿದ್ದಾರಲ್ವ ಡಾಬಾ ಅಲ್ಲಿ ಮಸಾಲ ರೈಸ್ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಆ ರೆಸಿಪಿನ ನಾವು ಇವತ್ತು ನಮ್ಮ ಮನೇಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಓಕೆನಾ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ಎಣ್ಣೆ ಬೇಕು, ಕಡಲೆ ಬೀಜ, ಸಾಸಿವೆ, ಜೀರಿಗೆ, ಗ್ರೀನ್ ಚಿಲ್ಲಿ ಮತ್ತು ಕರಿಬೇವು, ಸಾಲ್ಟ್ ಮತ್ತು ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಮತ್ತು ಇದು ಹೋಮ್ ಮೇಡ್ ಗರಂ ಮಸಾಲ, ಎವರೆಸ್ಟ್ ಚಿಕನ್ ಮಸಾಲ, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1 ಟೊಮ್ಯಾಟೊ. ನೋಡಿದ್ರಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, ನೀವು ನೋಡಿ, ಏನು ಸ್ಕಿಪ್ ಮಾಡಿದೆ. ಓಕೆನಾ. ಇವಾಗ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು ಕ್ರಿಸ್ಪಿಯಾಗಿ. ಇವಾಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಅದನ್ನು ತೆಗೆದಿಟ್ಕೊಂಡ್ಬಿಡೋಣ ಒಂದು ಬೌಲಲ್ಲಿ. ಇವಾಗ ಕಡಲೆ ಬೀಜ ಫ್ರೈ ಆಗಿದೆ, ಮತ್ತು ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್. ಅದಕ್ಕೆ ಈಗ ಮೊದಲೇನು ಮಾಡೋಣ, ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ನಾವು ಹಾಕೋಬೇಕು, ಏನು ಹಾಕೊಳ್ಳೋದಿದ್ರು. ಇವಾಗ 1/4 ಟೀ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಈಗ 1-3 ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದವಾಗಿ, ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಕರಿಬೇವಿನೂ ಕೂಡ ಆ್ಯಡ್ ಮಾಡಿಕೊಂಡೆ, ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡ್ತೀನಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸಣ್ಣದಾಗಿ, ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಟೊಮ್ಯಾಟೊನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗಬೇಕಂದ್ರೆ ಏನು ಮಾಡಬೇಕು, ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ನೋಡಿ ಹಾಕ್ಕೊಳ್ಳಿ. ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಬೇಯಲಿ, ಅಲ್ಲಿವರೆಗೂ ನಾವು ಒಂದು ಕವರ್ ಲಿಡ್ ಮಾಡಿ ಇಟ್ಬಿಡೋಣ. ಈಗ ಲಿಡ್ನ ಓಪನ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಆಲ್ ಇದು ಬೆಂದಿದೆ. ಈಗ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, 1/4 ಟೀ ಸ್ಪೂನ್. ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು 1/4 ಟೀ ಸ್ಪೂನ್ ಚಿಕನ್ ಎವರೆಸ್ಟ್ ಮಸಾಲ, ಇದು ಕೂಡ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾರೆ. ಅದು ಬಿಟ್ಟು ಏನು ಯೂಸ್ ಮಾಡ್ತಾರೆ ಅಂದರೆ ಡಾಬಾ ಸ್ಟೈಲಲ್ಲಿ ಎಲ್ಲ ಅಜಿನೋಮೋಟೊ ಕೂಡ ಯೂಸ್ ಮಾಡ್ತಾರೆ ಟೇಸ್ಟಿಂಗ್ ಪರ್ಪಸ್. ನಾವು ಯೂಸ್ ಮಾಡೋದು ಬೇಡ, ಅದು ಹೆಲ್ತಿಗೆ ಒಳ್ಳೆಯದು ಕೂಡ ಅಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಿ ರೈಸ್ನ ಮಾಡಿಟ್ಕೊಂಡಿದ್ದೆ. ಮೊದಲೇ 1 ಕಪ್ ರೈಸ್, 1 ಗ್ಲಾಸ್ ರೈಸ್ನ ಮಾಡಿಟ್ಕೊಂಡಿದ್ದೆ.
ಅದು ಉದ್ರುದ್ರಾಗಿರಬೇಕು, ಮುದ್ದೆ ಥರ ಆ ಥರ ಇರಬಾರ್ದು. ನೋಡಿ ನೀರು ಹಾಕ್ಕೊಳ್ಳಿ ನೀವು ರೈಸ್ ಮಾಡಬೇಕಾದ್ರೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದೆ ಅಲ್ವಾ, ಅದು ಟೊಮ್ಯಾಟೊ ಸಾಸ್. ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಸಾಕು ಟೊಮ್ಯಾಟೊ ಸಾಸು. ಅದನ್ನು ಕೂಡ ರೈಸ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಒಂದು ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡಿ. ಇವಾಗ ನಮ್ಮ ಮಸಾಲ ರೈಸ್ ರೆಡಿ. ನಿಮಗೆ ಹೇಗೆ ಅನಿಸಿದೆ ಟ್ರೈ ಮಾಡಿ ನೀವು ಮನೇಲಿ, ಮತ್ತು ಕಮೆಂಟ್ಸ್ ಹಾಕಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆನಾ? ನೀವು ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಹೊಸದಾಗಿ ರೆಸಿಪಿನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.